ANMR ನ್ಯೂಸ್ಗೆ ಸ್ವಾಗತ. ಚಿಂತಾಮಣಿಯ ಹೆಸರಾಂತ ಡೆಕ್ಕನ್ ಆಸ್ಪತ್ರೆ. ನಮ್ಮಲ್ಲಿ ಜನರಲ್ ಮೆಡಿಸಿನ್, ಸಾಮಾನ್ಯ ಶಸ್ತ್ರಚಿಕಿತ್ಸೆ, ಅಡ್ವಾನ್ಸ್ಡ್ ಲ್ಯಾಪ್ರೋಸ್ಕೋಪಿಕ್ ಶಸ್ತ್ರಚಿಕಿತ್ಸೆ, ಗ್ಯಾಸ್ಟ್ರೋಎಂಟರಾಲಜಿ, ಮೂಳೆ ಚಿಕಿತ್ಸೆ, ಪ್ರಸೂತಿ ಮತ್ತು ಸ್ತ್ರೀರೋಗ ಶಾಸ್ತ್ರ, ಮಕ್ಕಳ ಚಿಕಿತ್ಸೆ, ದಂತ ಚಿಕಿತ್ಸೆ, ಕಿವಿ, ಮೂಗು ಮತ್ತು ಗಂಟಲು, ಮೂತ್ರಶಾಸ್ತ್ರ ಚಿಕಿತ್ಸೆ, ನರವಿಜ್ಞಾನ, ನಾಳಿಯ ಮತ್ತು ಎಂಡೋವ್ಯಾಸ್ಕ್ಯುಲರ್, ನೆಫ್ರಾಲಜಿ, ಡಯಾಲಿಸಿಸ್, ಬೌಲ್ ಚಿಕಿತ್ಸೆ, ರೇಡಿಯಾಲಜಿ, ಎಂಡೋಸ್ಕೋಪಿ ಲಭ್ಯ. ಸೌಲಭ್ಯಗಳು: ಜನರಲ್ ವಾರ್ಡ್, ಪ್ರೈವೇಟ್ ವಾರ್ಡ್, ಟ್ವಿನ್ ಶೇರಿಂಗ್ ವಾರ್ಡ್, ಡೇ ಕೇರ್, ತುರ್ತು ವಾರ್ಡ್, 3 ಮಾಡ್ಯುಲರ್ OT, ಸ್ಟೆಪ್ ಡೌನ್ ICU, ಜೊತೆಗೆ ಪ್ರಮುಖ ವಿಮಾ ಕಂಪನಿಗಳೊಂದಿಗೆ ನಗದು ರಹಿತ ಸೇವೆ ಲಭ್ಯ. ನಗರಸಭೆಯ ಬಹಿರಂಗ ಹರಾಜು ಪ್ರಕ್ರಿಯೆ, ನಗರಸಭೆಗೆ ಹೆಚ್ಚಿದ ಆದಾಯ. ಚಿಂತಾಮಣಿ ನಗರಸಭೆ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಬಹಿರಂಗ ಹರಾಜು ಪ್ರಕ್ರಿಯೆಯಲ್ಲಿ ಮಾತನಾಡಿದ ನಗರಸಭೆ ಪೌರಾಯುಕ್ತ GN ಚಲಪತಿ, ಪ್ರತಿ ವರ್ಷದಂತೆ ನಗರಸಭೆಯ ಕಾರ್ಯಾಲಯದಿಂದ ಬಹಿರಂಗ ಹರಾಜು ಪ್ರಕಟಣೆಯನ್ನು ಹೊರಡಿಸಲಾಗಿತ್ತು. ಮುಖ್ಯವಾಗಿ 3 ಬಾಬತ್ತುಗಳಿಗೆ ಅಂದರೆ ದಿನವಹಿ ಮಾರುಕಟ್ಟೆ, ವಾರದ ಸಂತೆ ಮತ್ತು ಖಾಸಗಿ ಬಸ್ ನಿಲ್ದಾಣಕ್ಕೆ ನಾವು ಬಹಿರಂಗ ಹರಾಜನ್ನು ಕರೆದಿದ್ದು ಅದಕ್ಕೆ ಬಿಡ್ಡರ್ಗಳನ್ನು ಆಹ್ವಾನಿಸಲಾಗಿತ್ತು. ಅದರಂತೆ ಹರಾಜು ಪ್ರಕ್ರಿಯೆ ಯಶಸ್ವಿಯಾಗಿ ನಡೆದಿದೆ ಎಂದು ಅವರು ವಿವರಿಸಿದರು. ಇನ್ನು ದಿನವಹಿ ಮಾರುಕಟ್ಟೆಯಲ್ಲಿ ಕಳೆದ ಬಾರಿ 2,20,000 ರೂಪಾಯಿಗಳಿಗೆ ಹರಾಜಾಗಿತ್ತು. ಆದರೆ ಈ ಬಾರಿ ಸಂತೋಷ್ ಎಂಬುವರಿಗೆ 2,50,000 ರೂಪಾಯಿಗಳಿಗೆ ಹರಾಜಾಗಿದ್ದು ಇದರಿಂದ ನಗರಸಭೆಗೆ 30,000 ಹೆಚ್ಚಿನ ಆದಾಯವಾಗಿದೆ ಎಂದರು. ಇನ್ನು ವಾರದ ಸಂತೆ ಕಳೆದ ಬಾರಿ 1,80,000 ರೂಪಾಯಿಗಳಿಗೆ ಹರಾಜು ನಡೆದಿದ್ದು ಈ ಬಾರಿ ಸಂತೋಷ್ ಅವರಿಗೆ 2,05,000 ರೂಪಾಯಿಗಳಿಗೆ ಹರಾಜಾಗಿ ನಗರಸಭೆಗೆ 25,000 ಹೆಚ್ಚುವರಿ ಲಾಭ ಹೆಚ್ಚಾಗಿದೆ ಎಂದು ವಿವರಿಸಿದರು. ಇನ್ನು ಖಾಸಗಿ ಬಸ್ ನಿಲ್ದಾಣ ಕಳೆದ ಬಾರಿ 1,20,000ಕ್ಕೆ ಹರಾಜು ಆಗಿದ್ದು ಈ ಬಾರಿ ಚಂದ್ರಶೇಖರ್ ಎಂಬುವರಿಗೆ 1,35,000 ರೂಪಾಯಿಗಳಿಗೆ ಹರಾಜಾಗಿದ್ದು 15,000 ರುಗಳು ನಗರಸಭೆಗೆ ಲಾಭ ಹೆಚ್ಚಾಗಿದೆ ಎಂದು ವಿವರಿಸಿದರು. ಒಟ್ಟಾರೆಯಾಗಿ ನಗರಸಭೆಯ ಕಳೆದ ಬಾರಿಗಿಂತ ಈ ಬಾರಿ ಹೆಚ್ಚಿನ ಆದಾಯವನ್ನು ಗಳಿಸಿದೆ. ಈ ಮೊತ್ತವನ್ನು ನಗರದ ವಿವಿಧ ಅಭಿವೃದ್ಧಿ ಕಾಮಗಾರಿಗೆ ನಾವು ವಿನಿಯೋಗಿಸುತ್ತೇವೆ. ಜಿಲ್ಲಾಧಿಕಾರಿಗಳ ಮಾರ್ಗದರ್ಶನ ಮತ್ತು ಆದೇಶದಂತೆ ಈಗಾಗಲೇ ಹರಾಜು ಪ್ರಕ್ರಿಯೆ ಮುಗಿದಿದ್ದು ಮುಂದಿನ ಹಂತಗಳನ್ನು ಕೈಗೊಳ್ಳಲಾಗುವುದು ಎಂದು ಪೌರಾಯುಕ್ತರು ವಿವರಿಸಿದರು. ಇನ್ನು ಹರಾಜಿನಲ್ಲಿ ಭಾಗವಹಿಸಿದ ಮೂವರಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿ ಪುರಸಭೆ ನಿಗದಿಪಡಿಸಿದ ದರಕ್ಕಿಂತ 1 ರೂಪಾಯಿ ಕೂಡ ಸಾರ್ವಜನಿಕ ಹೆಚ್ಚಿಗೆ ವಸೂಲಿ ಮಾಡಬಾರದು, ಯಾವುದೇ ಕಾರಣಕ್ಕೂ ಸಾರ್ವಜನಿಕರಿಗೆ ತೊಂದರೆಯಾಗಬಾರದು ಮತ್ತು ಆದೇಶದ ನಂತರವಷ್ಟೇ ವಸೂಲಾತಿಗೆ ಕಾರ್ಯಪ್ರವೃತ್ತರಾಗಬೇಕು ಎಂದರು. ಶುಲ್ಕ ವಸೂಲಿ ಮಾಡುವವರು ಕಡ್ಡಾಯವಾಗಿ ನಗರಸಭೆಯ ಗುರುತಿನ ಚೀಟಿಯನ್ನು ಹೊಂದಿರಬೇಕು. ಗುರುತಿನ ಚೀಟಿ ಇಲ್ಲದೆ ಕೆಲಸ ಮಾಡುವುದು ಅಥವಾ ನಿಗದಿಗಿಂತ ಹೆಚ್ಚಿನ ಹಣ ವಸೂಲಿ ಮಾಡುವುದು ಕಂಡು ಬಂದಲ್ಲಿ ತಕ್ಷಣವೇ ಟೆಂಡರ್ ರದ್ದುಪಡಿಸಿ ಅವರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಸಹ ದಾಖಲಿಸಲಾಗುವುದು ಎಂದು ಪೌರಾಯುಕ್ತರು ಎಚ್ಚರಿಸಿದರು. 2 ಲಕ್ಷ ಇನ್ನು ಬಿಟ್ಬಿಡ್ತೀನಿ 2 ಲಕ್ಷ 2,05,000 ಸಂತೋಷ, 2,05,000 ಸಂತೋಷ ಒಂದು ಸರಿ, 2,05,000 2 ಸರಿ, 2,05,000 ಸರಿ 3 ಸರಿ ಬರ್ಕೊಂಡು ಆಯ್ತಪ್ಪ. ನಿಮ್ಗೆ ಅನುಕೂಲ ಇಲ್ಲ ಕರಿಬೇಡಪ್ಪ. 2,05,000 ಬರ್ಕೊಂಡಿದ್ದಾರಪ್ಪ, ಅವರಿಬ್ಬರದು ಕರ್ಕೊಂಡು ಅಡ್ಡಾಡ್ತಾರೆ. ಹರಾಜ್ ಕರೀತಾರೆ ಹರಾಜ್ 1,30,000 ಒಂದ್ಸರಿ. ನಾನು ಬರೋಣ ಕೊಡ್ತೀನಿ. 1,75,000 ಹೋಗಿದೆ. 1,30,000 ಬರುತ್ತೆ. 1,30,000 1,35,000 ಎರಡು ಸರಿ. ನಮ್ದು ನೋಡಿ 1,35,000 1,35,000 ಒಂದ್ಸರಿ, 1,35,000 ಎರಡು ಸರಿ, 1,35,000 ಬಿಡ್ತೀನಿ, 35,000 3 ಸರಿ. ಚಂದ್ರಶೇಖರ್ 1,35,000 ಬಿಟ್ಕೊಟ್ಟಿದ್ದೀವಿ. ಪ್ರೊಸೀಡಿಂಗ್ಸ್ ಮಾಡುವ ನಿಮಗೆ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಎಲ್ಲ ಬಂದಿದೆಯಾ? ಇದರ ಕಾಂಪ್ಲೀಟ್ ಓದ್ಕೊಂಡಿದ್ದೀರಾ? ಸೊ ಇದ್ರ ಪ್ರಕಾರ ನಾವು ಕಳೆದ ಬಾರಿ 1,20,000 ಹೋಗಿದೆ, ಹೈಯೆಸ್ಟ್ ಬಿಲ್ 1,70,000 ಹೋಗಿದೆ. ಇದ್ರ ಬಿಟ್ವೀನ್ ಏನಾದ್ರು ಬಂದ್ರೆ ಮಾತಾಡ್ಕೊಡ್ತೀವಿ, ಇಲ್ಲಾಂದ್ರೆ ನಾನು ಬರೋ ಹರಾಜಿಗೆ ನಾನು ಪ್ರಪೋಸ್ ಮಾಡ್ತೀನಿ. ಚಂದ್ರಶೇಖರ್ ಬಾಲಾಜಿ ಇಬ್ಬರು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಸರ್ಕಾರ ಸವಾಲ್ 1,20,000 1,20,000 1,000 ಇಲ್ಲ ಬೇಡ, 1,000 ಮಾಡಿ ಸರ್. ನಾವು ಇಲ್ಲ ನೀವು ಮಾಡ 1,20,000 1,20,000 ಚಂದ್ರಶೇಖರ 1,25,000 1,25,000 1,30,000 ಬಾಲಾಜಿ 1,30,000 1,30,000 ಸಿಂಗಲ್ ಬಿಡ್ ಆಯ್ತು. 1,30,000 1,30,000 1,30,000
ಪ್ರತಿ ವರ್ಷದಂತೆ ನಗರಸಭೆ ಕಾರ್ಯಾಲಯದಿಂದ ಬಹಿರಂಗ ಹರಾಜು ಪ್ರಕ್ರಿಯೆಯನ್ನು ಹೊರಡಿಸಿದ್ದು 3 ಬಹುಮತಿಗಳಿಗೆ ಅಂದರೆ ದಿನವಹಿ ಮಾರುಕಟ್ಟೆ, ವಾರದ ಸಂತೆ ಮತ್ತು ಖಾಸಗಿ ಬಸ್ ನಿಲ್ದಾಣಕ್ಕೆ ನಾವು ಬಹಿರಂಗ ಹರಾಜನ್ನು ಬಿಡನ್ನು ನಾವು ಈಗಾಗಲೇ ಆಹ್ವಾನಿಸಿದ್ವಿ. ಅದರಂತೆ ಕಳೆದ ಬಾರಿ ದಿನವಹಿ ಮಾರುಕಟ್ಟೆಗೆ 2,20,000 ಆಗಿತ್ತು. ಸೊ ಈ ಬಾರಿ 2,50,000 ಸಂತೋಷವಾಗಿದೆ. ಸೊ ಆದಾಯದಾಯಕವಾಗಿ ನಗರಸಭೆ ಸರಿ ಆಗಿದೆ. ಎರಡನೇದಾಗಿ ವಾರದ ಸಂತೆ ಕಳೆದ ಬಾರಿ 1,80,000 ರೂಪಾಯಿಗಿತ್ತು. ಈ ಸರಿ 2,50,000ಕ್ಕೆ 2,05,000ಕ್ಕೆ ಸಂತೋಷ್ಗೆ ಹೋಗಿದೆ. ಮೂರನೇದಾಗಿ ಖಾಸಗಿ ಬಸ್ ನಿಲ್ದಾಣವನ್ನು ಕಳೆದ ಬಾರಿ ನಾವು 1,20,000 ಕೊಟ್ಟಿದ್ವಿ. ಈ ಸರಿ 1,35,000ಕ್ಕೆ ಚಂದ್ರಶೇಖರ್ ಅವ್ರಿಗೆ ಹೋಗಿದೆ. ಒಟ್ಟಾರೆಯಾಗಿ ನಗರಸಭೆ ಕಳೆದ ಬಾರಿಗಿಂತ ಈ ಬಾರಿ ಆದಾಯದಾಯಕವಾಗಿದೆ. ಇದನ್ನು ನಾವು ನಗರದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ನಾವು ಇದನ್ನು ವಿನಿಯೋಗಿಸ್ತೀವಿ. ಮಾನ್ಯ ಜಿಲ್ಲಾಧಿಕಾರಿಗಳ ಒಂದು ನಿರ್ದೇಶನ ಮತ್ತು ಆದೇಶದಂತೆ ನಾವೀಗಾಗಲೇ ಹರಾಜನ್ನು ಮುಗಿಸಿದ್ದೇವೆ. ಇದನ್ನು ಪ್ರಕ್ರಿಯೆಯನ್ನು ಮುಂದುವರಿಸ್ಕೊಳ್ತೀವಿ. ಮತ್ತು ಅದೇ ರೀತಿಯಾಗಿ ಯಾರು ಬಿಡರ್ಸ್ 3 ಜನ ಇದ್ದಾರೋ ಅವ್ರಿಗೆ ನಾವು ಹೇಳಿದ್ದೀವಿ, ಯಾವುದೇ ಕಾರಣಕ್ಕೆ ಎಷ್ಟು ನಾವು ಇದರಲ್ಲಿ ನಿಗದಿಪಡಿಸಿದ್ದೀವೋ ಅದಕ್ಕಿಂತ ಮೇಲ್ಪಟ್ಟ ₹1 ಸಹ ತೆಗೆದುಕೋಬಾರ್ದು. ಸಾರ್ವಜನಿಕರಿಗೆ ಯಾವುದೇ ರೀತಿ ತೊಂದರೆ ಕೊಡಬಾರ್ದು. ನಮ್ಮಲ್ಲಿ ವರ್ಕ್ ಆರ್ಡರ್ ತಗೊಂಡೇ ಕಾರ್ಯವನ್ನು ಮಾಡಬೇಕಂತ ಹೇಳಿದ್ವಿ. ಅದೇ ರೀತಿಯಾಗಿ ಯಾರು ಸುಂಕ ವಸೂಲಿಯನ್ನು ಮಾಡ್ತಾರೆ ಅವರು ಕಡ್ಡಾಯವಾಗಿ ನಗರಸಭೆಯಲ್ಲಿ ಗುರುತಿನ ಚೀಟಿ ತೆಗೆದುಕೊಂಡು ಮಾಡಬೇಕು. ಅದು ತೆಗೆದುಕೊಳ್ಳದೆ ನೀವು ಅತಿ ಹೆಚ್ಚಿನ ಅಮೌಂಟನ್ನು ವಸೂಲಿ ಮಾಡೋದಾಗಲಿ, ಗುರುತಿನ ಚೀಟಿಯಿಂದ ಅನಾಮಧೇಯ ವ್ಯಕ್ತಿಗಳು ಏನಾದರೂ ಮಾಡೋದಾಗಲಿ ಕೂಡಲೇ ಟೆಂಡರನ್ನು ರದ್ದುಪಡಿಸ್ತೇವೆ. ಷರತ್ತುಗಳನ್ವಯ ಅವ್ರ ಮೇಲೆ ಕ್ರಿಮಿನಲ್ ಮುಖದಲ್ಲಿ ನೋಡ್ತೀವಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಯಾಕಂತಂದರೆ ಸಾರ್ವಜನಿಕರಿಗೆ ಹೊರೆ ಆಗಬಾರ್ದು. ಸಾರ್ವಜನಿಕರಿಗೆ ಯಾವುದೇ ಕಾರಣಕ್ಕೂ ಹೆಚ್ಚಿನ ಹಣವನ್ನು ತೆಗೆದುಕೊಳ್ಳಲಿಕ್ಕೆ ಕಾನೂನಲ್ಲಿ ರಹ ಇಲ್ಲ. ಈ ರೀತಿ ಹೇಳ್ತಾ ಈ ಒಂದು ಹರಾಜಲ್ಲಿ ಭಾಗವಹಿಸಿದಂಥ ಎಲ್ಲ ಬಿಲ್ಡರ್ಸ್ಗೆ, ಸಾರ್ವಜನಿಕರಿಗೆ, ವಿಶೇಷವಾಗಿ ಪತ್ರಿಕಾ ಮಾಧ್ಯಮದ ಮಿತ್ರರಿಗೆ ಮತ್ತು ನನ್ನ ಎಲ್ಲ ಸಹೋದ್ಯೋಗಿ ಮಿತ್ರರಿಗೆ ಧನ್ಯವಾದಗಳು ಸಲ್ಲಿಸ್ತಾ ಈ ಒಂದು ಹರಾಜು ಪ್ರಕ್ರಿಯೆಯನ್ನು ಮುಕ್ತಾಯಗೊಳಿಸ್ತೀವಿ. ನಮಸ್ಕಾರ, ಧನ್ಯವಾದ.